1 ಎಕರೆ ಜಮೀನಿನಲ್ಲಿ ಏನು ಮಾಡಲು ಸಾಧ್ಯ? ಇಷ್ಟು ಕಡಿಮೆ ವಿಸ್ತೀರ್ಣದ ಜಮೀನಿನಲ್ಲಿ ಸಣ್ಣ ಕುಟುಂಬವೂ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇದು ಹಲವರು ಹೇಳುವ ಮಾತು. ಒಂದೇ 1 ಎಕರೆಯಲ್ಲಿ ನೆಮ್ಮದಿಯಿಂದ ಬದುಕಬಹುದು ಅನ್ನೋದನ್ನ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚೌಡಿಕಟ್ಟೆ ಗ್ರಾಮದ ತಮ್ಮಯ್ಯ ಅವರು ಸಾಧಿಸಿ ತೋರಿಸಿದ್ದಾರೆ. 1 ಎಕರೆ ಮೂಲವಾದ ಉದ್ದೇಶ ಏನಪ್ಪ ಅಂತಂದರೆ, ಈಗ ಎಲ್ಲರಿಗೂ ತುಂಬ ಜನ ಏನು ಮಾಡಿದೆ ಅಂದರೆ, ಕೃಷಿ ಮಾಡಲಿಕ್ಕೆ ನಮಗೆ 100 ಎಕರೆ ಜಾಗ ಬೇಕು, 50 ಎಕರೆ ಜಾಗ ಬೇಕು, 20 ಎಕರೆ ಜಾಗ ಬೇಕು ಅನ್ನೋ ಅವ್ರದ್ದೊಂದು ಕಲ್ಪನೆ. ಹೊಸ್ದಾಗಿ ಬರೋರಿಗೆ ಜಮೀನು ತಗೊಂಡು ನಾವು ಕೃಷಿ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟೇ ಎಕರೆ ಇರಬೇಕು ಅಂತ ಒಂದಿದೆ. ಇಲ್ಲ, ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ, 1 ಎಕರೆ ನೀವು ಇದ್ರೂ ಆ 1 ಎಕರೆಯಲ್ಲಿ ನೀವು ಕೃಷಿ ಮಾಡಿ ಅಲ್ಲಿ ಬರುವಂಥ ಆದಾಯದಲ್ಲಿ ಇವತ್ತು ಏನು ನೀವು ಸಂಬಳ ತಗೊಳ್ತಿದ್ದಿಲ್ಲ, ಆ ಸಂಬಳವನ್ನು ನಾವು ಇಲ್ಲೇ ಸ್ವಾತಂತ್ರ್ಯವಾಗಿ ಪಡ್ಕೊಳ್ಬೋದು. ಅವನಿಗೆ ಬೇಕಾದಂಥ ಶುದ್ಧವಾದ ಆಹಾರವನ್ನು ನೋಡಿ, ಇವತ್ತು ನಮ್ಮ ಆರೋಗ್ಯಕ್ಕೆ ಆಹಾರ ಭಾಳ ಮುಖ್ಯ. ಆ ಶುದ್ಧವಾದ ಆಹಾರವನ್ನು ತನ್ನ ಕಣ್ಣು ಮುಂದೆನೇ ಬೆಳೆದು ತಿನ್ನುವಂಥ ಅವಕಾಶ ಮತ್ತು ಸಂದರ್ಭ ಇರೋದು ರೈತನಿಗೆ. 1 ಎಕರೆ ಮಾದರಿ ಕೃಷಿಯನ್ನ ಬಹಳ ಜತನದಿಂದ ಯೋಜನೆ ಮಾಡಿ ರೂಪಿಸಿದ್ದಾರೆ. ವಿವಿಧ ಸಸ್ಯಗಳನ್ನ ಹಂತ ಹಂತವಾಗಿ ಬೆಳೆಸಿದ್ದಾರೆ. ಬಹು ವಾರ್ಷಿಕ ಬೆಳೆಗಳು ಫಲ ನೀಡೋದರ ಒಳಗೆ ಬೇರೆ ಬೇರೆ ಸಸ್ಯಗಳಿಂದ ಆದಾಯ ಬರೋ ರೀತಿ ಕೃಷಿ ಮಾಡ್ತಿದ್ದಾರೆ. ತೋಟ ರೂಪಿಸೋದಕ್ಕೂ ಮೊದಲೇ ಸಸ್ಯಗಳಿಗೆ ಬೇಕಾದ ಸಾವಯವ ಪೋಷಕಾಂಶಗಳನ್ನು ಒದಗಿಸೋದಕ್ಕೂ ತಮ್ಮಯ್ಯ ಅವರು ಯೋಜನೆ ರೂಪಿಸಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಅದಕ್ಕೆ ಬೇಲಿ ಯಾವುದೋ ತಂತಿ ಏನು ಹಾಕಿಲ್ಲ. ಅದಕ್ಕೆ ನಾವು ಇಲ್ಲಿ ಗ್ಲಿರಿಸೀಡಿಯಾ ಮತ್ತು ನುಗ್ಗೆ ಅಗಸೆಯನ್ನು ಫೆನ್ಸಿಂಗ್ ಆಗಿ ಬಳಸ್ಕೊಂಡಿದ್ವಿ. ಇದನ್ನು ಸಸ್ಯಗಳಿಂದಲೇ ಸಸ್ಯಗಳಿಗೆ ಪೋಷಕಾಂಶ ಒದಗುವಂತೆ ಮಾಡಿದ್ದಾರೆ. ಕಿಂಚಿತ್ತು ಒಳಸೂರಿಗಳನ್ನು ಅವರು ಹೊರಗಿನಿಂದ ಖರೀದಿ ಮಾಡಿ ತರುವುದಿಲ್ಲ. ಎಲ್ಲ ಪೋಷಕಾಂಶಗಳನ್ನ ತಮ್ಮ ಕೃಷಿ ಭೂಮಿಯ ಆವರಣದಿಂದಲೇ ಸಂಗ್ರಹಿಸಿ ಒದಗಿಸುತ್ತಿದ್ದಾರೆ. ತೀವ್ರ ದಟ್ಟವಾಗಿ ಸಸ್ಯಗಳನ್ನ ನಾಟಿ ಮಾಡೋದ್ರಿಂದಲೂ ಅವುಗಳ ಬೆಳವಣಿಗೆಗೆ ಅಡ್ಡಿಯಾಗುತ್ತವೆ. ಅವುಗಳಿಗೆ ಸೂಕ್ತ ಗಾಳಿ ಬೆಳಕು ಒದಗೋದಿಲ್ಲ. ಇದರ ಜೊತೆಗೆ ಅಲ್ಲಿನ ಉತ್ಪನ್ನಗಳನ್ನ ಸಂಗ್ರಹಿಸಿ ಹೊರಗೆ ಸಾಗಿಸಲು ಸಾಧ್ಯವಾಗುವುದಿಲ್ಲ. ಇನ್ನೊಂದು ಗಮನಾರ್ಹ ವಿಷಯ ಅಂದ್ರೆ, 1 ಎಕರೆ ಮಾದರಿ ಕೃಷಿ ಭೂಮಿಯನ್ನ ನೋಡಲು ಬರುವವರಿಗೂ ಒಳಗೆ ಓಡಾಡಲು ಅಡ್ಡಿಯಾಗುತ್ತೆ. ಇದಕ್ಕೆಲ್ಲ ತಮ್ಮಯ್ಯ ಅವರು ಪರಿಹಾರ ಒದಗಿಸಿದ್ದಾರೆ. ಹೊಸದಾಗಿ ಯಾರಾದರೂ ತೋಟ ಮಾಡೋರಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ಏನಂದರೆ, ಇಲ್ಲಿ ವಿಸಿಟರ್ಸ್ ಜಾಸ್ತಿ ಬರೋದ್ರಿಂದ ನಾವು ಇದನ್ನು ಈ ಥರ ತಿರುಗಾಡೋಕ್ಕೆ ಒಂದು ದಾರಿ ಅದನ್ನು ಬಿಟ್ಕೊಂಡಿದ್ದೀವಿ. ತೋಟಗಾರಿಕೆ ಬೆಳೆಗಳಲ್ಲಿ ಬಹುಮಹಡಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಬೆಳವಣಿಗೆಗೆ ಒಂದಕ್ಕೊಂದು ಅಡ್ಡಿ ಬಾರದೆ ಪೂರಕವಾಗಿರುವಂತೆ ಮಾಡಿದ್ದಾರೆ. ಸೂಕ್ತ ಅಂತರ ನೀಡಿದ್ದಾರೆ. ಮತ್ತು ನಾವು ಲಾಕ್ಡೌನ್ ಮೊದಲು ಇದ್ರ ಒಳಗಡೆ ಎಲ್ಲ ತರಕಾರಿಯನ್ನು ನಾವು ಮಾಡ್ತಾಯಿದ್ದೋ. ಈಗ ಗಿಡಗಳು ಎಲ್ಲ ಜಾಸ್ತಿಯಾಗಿ ದೊಡ್ಡ ಎತ್ತರ ಆದಮೇಲೆ ಏನಾಗಿದೆ, ಸ್ವಲ್ಪ ತರಕಾರಿ ಅಂಶ ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಇಲ್ಲಿ ಬಾಳೆ ಇದೆ, ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಸೀತಾಫಲ, ಮ್ಯಾಂಗೋಸ್ಟೀನು, ಆಮೇಲೆ ಎಗ್ ಫ್ರೂಟು. ಮರ ಆಧಾರಿತ ಕೃಷಿ ಮಾಡಿದಾಗ ಬಳ್ಳಿ ಬೆಳೆಗಳನ್ನು ಬೆಳೆಸೋದು ಸಹ ಆದಾಯದ ದೃಷ್ಟಿಯಿಂದ ಅನುಕೂಲಕಾರಿ ಅಂತ ಮನಗಂಡ ತಮ್ಮಯ್ಯ ಅವರು ಆ ಕಾರ್ಯ ಮಾಡಿದ್ದಾರೆ. ಇಲ್ಲಿ ಸೃಷ್ಟಿಯಾಗಿರುವ ವಾತಾವರಣಕ್ಕೆ ಅವುಗಳು ಅತ್ಯುತ್ತಮವಾಗಿ ಬೆಳೆದಿವೆ. ನೆಲದಡಿ ಬೆಳೆಯುವ ಬೆಳೆಗಳು ಸಹ ಸಾಕಷ್ಟು ಇರುವುದು ಗಮನಾರ್ಹ. ನಾವು ಪೆಪ್ಪರನ್ನು ಹಾಕಿದ್ದೀವಿ, ಆಮೇಲೆ ವಿಳ್ಳೆದೆಲೆ ಹಾಕಿದ್ದೀವಿ. ಅದ್ರ ಜೊತೆಗೆ ಒಂದು 30 ಥರದ ಬೇರೆ ಬೇರೆ ಗೆಣಸು, ಈ ಸುವರ್ಣಗೆಡ್ಡೆ, ಆಮೇಲೆ ಕೆಸುಗೆಡ್ಡೆ, ಆಮೇಲೆ ಸಿಂಹಪಾದ ಗೆಣಸು, ಆಮೇಲೆ ಆನೆಪಾದ ಗೆಣಸು, ಆಮೇಲೆ ನಿಮ್ಮ ಡಯಸ ಕೊರಿಯ, ಆಮೇಲೆ ಮರಗೆಣಸು. ಅದ್ರ ಜೊತೆಗೆ ಒಂದೊಂದು 80 ಥರದ ಔಷಧಿ ಗಿಡಗಳನ್ನ ಹಾಕಿದ್ದೀವಿ. ಯಾಕೆಂದರೆ ನಮಗೆ ಔಷಧಿ ಗಿಡಗಳು ಭಾಳ ಮುಖ್ಯ. ಇವತ್ತೆಲ್ಲ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಭೂಮಿಯಲ್ಲಿ ಕಳೆಯನ್ನು ನಿಯಂತ್ರಣ ಮಾಡೋಕ್ಕೆ ಹೋಗಿ ಇಡೀ ಔಷಧಿ ಗಿಡಗಳನ್ನೆಲ್ಲ ನಾವು ನಾಶ ಮಾಡಿದ್ದೀವಿ. ಅಂಥದ್ರಲ್ಲಿ ಒಂದು 80 ಔಷಧಿ ಗಿಡಗಳನ್ನ ಒಂದು ಕಡೆ ಹಾಕಿದ್ದೀವಿ. ಆ ಔಷಧಿ ಎಲೆಗಳನ್ನೇ ಅಂದರೆ, ಈಗ ಅಮೃತಬಳ್ಳಿ, ಇನ್ಸುಲಿನ್ನು, ಆಮೇಲೆ ಪಾರಿಜಾತ, ಆಮೇಲೆ ಚಕ್ರಮುನಿ, ದೊಡ್ಡಪತ್ರೆ, ಟಿಂಚರ್ ಗಿಡ, ಆಮೇಲೆ ಈ ನೆಲಶುಂಠಿ, ಆಮೇಲೆ ಮಧುನಾಶಿನಿ, ಜ್ಯೇಷ್ಠ ಮಧು, ಇಂಥದ್ದೆಲ್ಲ ಗಿಡಗಳನ್ನ ಇಲ್ಲಿ ಹಾಕ್ಕೊಂಡು ಅದರದೇ ಎಲೆಗಳನ್ನು ಕಿತ್ತು ನಾವು ಕಷಾಯ ಮಾಡಿ ಅದನ್ನು ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ. ಹೈನು ರಾಸುಗಳಿಗೆ ಹಸಿರು ಮೇವು ನೀಡೋದು ಅವುಗಳ ಆರೋಗ್ಯದ ದೃಷ್ಟಿಯಿಂದ ಸೂಕ್ತ. ಹಸಿರು ಮೇವು ನೀಡೋದ್ರಿಂದ ಅವುಗಳು ನೀಡುವ ಹಾಲಿನ ಪ್ರಮಾಣ, ಗುಣಮಟ್ಟದ ಮೇಲೂ ಉತ್ತಮ ಪರಿಣಾಮ ಬೀರುತ್ತದೆ. ದನಗಳಿಗೆ ಬೇಕಾದಂಥ ಕೆಲವು ಹುಲ್ಲುಗಳನ್ನು ನಾವು ಇಲ್ಲಿ ಪ್ರಯೋಗ ಮಾಡ್ತೀವಿ. ಈ ಜಿಂಜುವ ಹುಲ್ಲು, ಆಮೇಲೆ ನಿಮ್ಮದು ನೇಪಿಯರಲ್ಲಿ ವೈಟು, ಸ್ಮೂತು, ರೆಡ್ಡು ಅಂತೇಳಿ ನೇಪಿಯರಲ್ಲೂ 4-5 ಥರದ ಹುಲ್ಲಿದೆ. 1 ಎಕರೆಯಿಂದ ಒಂದು ಸಣ್ಣ ಕುಟುಂಬ ತನಗೆ ದೈನಂದಿನ ಅವಶ್ಯಕತೆಗಳಿಗೆ ಬೇಕಾದ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಪಡ್ಕೊಂಡು ಉಳಿದಿರೋದನ್ನ ಮಾರಾಟ ಮಾಡಿ ಮತ್ತಿತರ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವುದು ಸಾಧ್ಯ ಅಂತ ತಮ್ಮಯ್ಯ ಅವರು ಪ್ರತಿಪಾದಿಸುತ್ತಾರೆ. 1 ಎಕರೆಯಲ್ಲಿ ನೀವು ಆರಾಮಾಗಿ ಬದುಕಬಹುದು. ಎಲ್ಲ ರೀತಿಯ ತರಕಾರಿ, ಸೊಪ್ಪುಗಳು ನಿಮ್ಮ ಒಂದು ಕುಟುಂಬಕ್ಕೆ ಎಷ್ಟು ಬೇಕೋ ಅದು ನಿಮಗೆ ದಿನ ಸಿಗ್ತಾ ಇರ್ತದೆ. ಆಮೇಲೆ 1 ಎಕರೆಯಲ್ಲಿ ನಾವು ಒಂದು 10 ಫ್ಯಾಮಿಲಿಗಿರೋ ಫುಡ್ಡನ್ನು ಸಪ್ಲೈ ಮಾಡ್ಬೋದು. ಈಗ 50 ತೆಂಗಿನ ಮರ ಇದೆ, 50 ತೆಂಗಿನ ಮರದಲ್ಲಿ ಎಲ್ಲ ತಿನ್ನೋಕ್ಕಾಗೋದಾ ನಾವು?
ಒಂದು ತೆಂಗಿನೀಗ ಒಂದು ಮನೇಲಿ ಒಂದು ತೆಂಗಿನಕಾಯಿ ಹೊಡೆದ್ರು 365 ದಿನಕ್ಕೆ ಒಂದು 300 ಕಾಯಿ ಹೊಡಿಬೋದು. ಆ 300 ಕಾಯಿಂದ 50 ಕುಟುಂಬಕ್ಕೆ ಅಷ್ಟು ತೆಂಗಿನಕಾಯಿ ಇಲ್ಲೇ ಸಿಗುತ್ತಲ್ವ. ಆಗ 50 ಕುಟುಂಬಕ್ಕೆ ನಾವು ತೆಂಗಿನಕಾಯಿ ಕೊಟ್ಟಂಗಾಯಿತು. ಆಮೇಲೆ ಬೇರೆ ಬೇರೆ ಎಲ್ಲ ಹಣ್ಣುಗಳು ಅಷ್ಟೇ. ಒಂದು ಏಕರಲ್ಲಿ ನಾವು 10 ಫ್ಯಾಮಿಲಿಗೆ ಫುಡ್ಡನ್ನು ಸಪ್ಲೈ ಮಾಡ್ಬೋದು. ಇವತ್ತು ಲೆಕ್ಕ ಹಾಕ್ಕೊಳ್ಳಿ, ಒಂದು ಫ್ಯಾಮಿಲಿಗೆ ಒಂದು ವರ್ಷಕ್ಕೆ 2 ರಿಂದ 3 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ಆದರೂ ಅವರು ಆಹಾರ ತಗೊಳ್ಳೇಬೇಕು ಹೊರಗಡೆಯಿಂದ. ಒಂದು ಹಣ್ಣಾಗಲಿ ತರಕಾರಿ ಆಗಲಿ ತಗೊಳ್ಬೇಕು. ಆಗ 10 ಕುಟುಂಬಕ್ಕೆ ನೀವು ಕೊಡೋ ಆಹಾರ ನಿಮ್ಮ ಇಲ್ಲೇ ಉತ್ಪನ್ನ ಆಗ್ತಂತಿದ್ರೆ ನೀವು ಒಂದು ಏಕರಲ್ಲಿ ಆರಾಮಾಗಿ 10 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಬೋದಲ್ವ. ಜೀವನೋಪಾಯಕ್ಕೆ ಕೃಷಿಯನ್ನೇ ಅವಲಂಬಿಸುವವರಿಗೆ ಕೃಷಿ ಭೂಮಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಆದಾಯ ಬರಲಿ ಅನ್ನೋ ನಿರೀಕ್ಷೆ ಇರುತ್ತೆ. ಅಂಥವರಿಗೆ ತಮ್ಮಯ್ಯ ಅವರು ರೂಪಿಸಿದ 1 ಎಕರೆ ಮಾದರಿ ಕೃಷಿ ಯೋಜನೆ ನಿರಾಶೆ ಉಂಟು ಮಾಡೋದಿಲ್ಲ. ಈಗ 1 ಏಕರಲ್ಲಿ ನಿಮ್ಗೆ ಏನಾಗ್ತಂದರೆ ಸ್ಟಾರ್ಟಿಂಗಲ್ಲಿ ಯಾರಾದರೂ ಹೊಸಬರು ಮಾಡೋದಿದ್ರೆ ನಿಮಗೆ ಒಂದು 10ನೇ ತಿಂಗಳಿಂದನೇ ಇನ್ಕಮ್ ಬರೋಕ್ಕೆ ಶುರುವಾಗ್ತದೆ. 10ನೇ ತಿಂಗಳಲ್ಲಿ ನಿಮ್ಗೆ ಯಾವುದು ಇನ್ಕಮ್ ಬರೋಕ್ಕೆ ಶುರುವಾಗ್ತದೆ, ಹೊಸದಾಗಿ ಜಮೀನು ತೊಗೊಂಡು ತೋಟ ಮಾಡೋರಿಗೆ 10ನೇ ತಿಂಗಳಲ್ಲಿ ಇನ್ಕಮ್ ಬರೋಕ್ಕೆ ಶುರುವಾಗ್ತದೆ. ನಿಮಗೆ ಏನು ಯಾವ ಥರ 10 ತಿಂಗಳಲ್ಲಿ ನಿಮಗೆ ಬಾಳೆ ಬರುತ್ತೆ, 10 ತಿಂಗಳಲ್ಲಿ ನುಗ್ಗೆ ಬರುತ್ತೆ, 10 ತಿಂಗಳಲ್ಲಿ ಅಗಸೆ ಬರುತ್ತೆ, 10 ತಿಂಗಳಲ್ಲಿ ನಿಮಗೆ ಬೇರೆ ಬೇರೆ ಸಣ್ಣ ಸಣ್ಣ ಗಿಡಗಳೆಲ್ಲ ಫಸಲು ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ನಿಮ್ಗೊಂದು 2 ವರ್ಷ 3 ವರ್ಷ ಆದಮೇಲೆ ನಿಮಗೆ ಮಾವು ಅಲ್ಲಿ ಬರೋಕ್ಕೆ ಶುರುವಾಗುತ್ತೆ, ರಾಮಫಲದಲ್ಲಿ ಬರೋಕ್ಕೆ ಬರುತ್ತೆ, ಲಕ್ಷ್ಮಣ ಫಲದಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ನಿಮಗೆ ಸೀಬೆಯಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಗೆಣಸು ಪ್ರತಿ ವರ್ಷಕ್ಕೆ ಒಂದು ಸರಿ ನೀವು ಗೆಣಸನ್ನು ಉತ್ಪನ್ನ ತಗೊಳ್ಬೋದು. ಆಮೇಲೆ ಅರಿಶಿನ ಶುಂಠಿಯಲ್ಲಿ ನಿಮಗೆ ವರ್ಷಕ್ಕೆ ಒಂದು ಇನ್ಕಮ್ ಬರ್ತದೆ. ಒಂದು ಹಣ್ಣಿನ ಗಿಡಗಳೆಲ್ಲ ಒಂದು 3 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. ತೆಂಗಿನ ಗಿಡ ನಿಮ್ಗೊಂದು 5 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗ್ತದೆ. ಅದು ನಿಮಗೆ ಒಂದು ಮರದಲ್ಲಿ 300 ಕಾಯಿ ಹಿಡಿಬೇಕಾದ್ರೆ ಆ ಗಿಡ ಒಂದು 7 ವರ್ಷ ಟೈಮ್ ತಗೊಳ್ತದೆ. 7 ವರ್ಷದಿಂದ ನೀವು ಆಮೇಲೆ ಮುಂದಕ್ಕೆಲ್ಲ ತೆಂಗಿನ ಗಿಡದಲ್ಲಿ ನೀವು 300 ಕಾಯಿನ ತಗೊಳ್ಬೋದು. ಕೃಷಿಕರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ಹಾಗೇ ನೇರವಾಗಿ ಮಾರಾಟ ಮಾಡಬಾರದು. ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು. ಇದರಿಂದ ಉತ್ತಮ ಆದಾಯ ಬರುತ್ತೆ. ಈ ದಿಶೆಯಲ್ಲಿ ತಮ್ಮಯ್ಯ ಅವರು ಸಕ್ರಿಯರಾಗಿದ್ದಾರೆ. ಇವರ ತೋಟದ ಆವರಣದಲ್ಲಿ ವಿವಿಧ ರೀತಿಯ ಮೌಲ್ಯವರ್ಧನೆ ಕಾರ್ಯಗಳು ನಡೆಯುತ್ತಿವೆ. ಹೀಗೆ ನಾವು ಅದನ್ನು ತಗೊಂಡು ನೇರವಾಗಿ ಮಾರೋ ಬದಲು ಅದನ್ನು ನಾವು ಮೌಲ್ಯವರ್ಧನೆ ಮಾಡಿಕೊಂಡಾಗ ನಾವು ಅದರಲ್ಲಿ ಹೆಚ್ಚು ಹಣವನ್ನು ಗಳಿಸ್ಬೋದು. ನಿಮ್ಗೊಂದು ಎಕ್ಸಾಂಪಲ್ ಒಂದು ಕೊಡ್ತೀನಿ ನಾನು. ಇವಾಗ ಒಂದು ಎಳ್ನೀರನ್ನು ಮಾರೋದಾದರೆ ನಿಮಗೆ ಇವತ್ತು ಬಂದು ನಮ್ಮ ತೋಟದಿಂದನೇ 10 ರೂಪಾಯಿಗೆ ತಗೊಂಡು ಹೋಗ್ತಾರೆ. ಅವನು ಅಲ್ಲಿ 35-40ಕ್ಕೆ ಮಾರ್ಕೊಡ್ತಾನೆ, ಅದು ಬಿಡಿ ಬೇರೆ ವಿಷಯ. ಅದೇ ಎಳ್ನೀರನ್ನು ನೀವು 10 ರೂಪಾಯಿಗೆ ಮಾರೋದಾದರೆ 2 ತಿಂಗಳು ಕಳೆದು ಅದೇ ತೆಂಗಿನಕಾಯಿ ತೆಂಗಿನಕಾಯಿ ಆಗ್ತದೆ. 2 ತಿಂಗಳಲ್ಲಿ ನಿಮಗೆ ತೆಂಗಿನಕಾಯಿ ಆಗ್ತದೆ. ಅವಾಗ ನಿಮ್ಗೆ ಅದು 20 ರೂಪಾಯಿ ಆಗ್ತದೆ. ಅದೇ ಇನ್ನೊಂದು 2 ತಿಂಗಳು ಕಳೆದು ಅದೇ ತೆಂಗಿನಕಾಯಿ ನೆಲಕ್ಕೆ ಬಿದ್ದಾಗ ನಿಮ್ಗೆ ಏನಾಗುತ್ತೆ 30 ರೂಪಾಯಿ ಬರುತ್ತೆ. ನೋಡಿ, ಒಂದು 2 ತಿಂಗಳಿಗೆ ನೋಡಿ ನಿಮ್ಮದು 10 ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದೇ ತೆಂಗಿನಕಾಯಿನ ತಗೊಂಡೋಗ್ಬಿಟ್ಟು ನೀವು 1 ವರ್ಷ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಅದರಲ್ಲಿ ಕೊಬ್ಬರಿ ಆಗ್ತದೆ. ಕೊಬ್ಬರಿ ಇವತ್ತೇನೋ ಮಾರ್ಕೆಟಲ್ಲಿ ಸ್ವಲ್ಪ ಕೊಬ್ಬರಿ ರೇಟ್ ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಟ್ ನಿಮಗೆ ಕೊಬ್ಬರಿ ಇವತ್ತು ನಾಳೆ ರೈಸ್ ಆಗೇ ಆಗ್ತದೆ. ಅದರಲ್ಲಿ ನೀವೇನು ಮಾಡ್ಬೋದು, ಪುನಃ ಎಣ್ಣೆ ಮಾಡಿಕೊಂಡ್ರೆ ನೀವು 1 ಲೀಟ್ರ್ ಎಣ್ಣೆನ 500 ರೂಪಾಯಿ ಮಾಡ್ಬೋದು. ನಾವು ಯಾವಾಗಲೂ ರೈತರು ಆ ವಸ್ತುವನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡಬೇಕು, ಅದಕ್ಕೆ ಮೌಲ್ಯವರ್ಧನೆ ಮಾಡಬೇಕು. ಕೃಷಿಕರು ಲೆಕ್ಕಾಚಾರದ ವಿಷಯದಲ್ಲಿ ಕಟ್ಟುನಿಟ್ಟಾಗಿರಬೇಕು. ಪ್ರತಿಯೊಂದು ಸಂಗತಿಯನ್ನ ಯೋಜನೆ ರೂಪಿಸಿ ಮಾಡಬೇಕು. ಇದರಿಂದ ನಷ್ಟವಾಗೋ ಪ್ರಮೇಯ ಇರೋದಿಲ್ಲ ಅನ್ನೋ ತಮ್ಮಯ್ಯ ಅವರು 1 ಎಕರೆಯಲ್ಲಿ ದೊರೆಯುವ ಕೃಷಿ ಉತ್ಪನ್ನಗಳ ಇಳುವರಿ ಲೆಕ್ಕಾಚಾರವನ್ನು ಮುಂದಿಡ್ತಾರೆ. ಆ ಮೌಲ್ಯವರ್ಧನೆ ಮಾಡೋದು ಕಲ್ತ್ಕೊಂಡಾಗ ನಮಗೆ ಈಗ 1 ಎಕರೆ ಇದೆ ಅಂದಾಗ ಬೇರೆ ಏನು ಕೆಲಸ ಇರೋದಿಲ್ಲ, ನಾವು ಇದನ್ನು ಮೌಲ್ಯವರ್ಧನೆ ಮಾಡ್ಕೊಂಡು ಹೋಗ್ಬೋದು. ಹೀಗೆ ತೆಂಗು, ರಾಮಫಲ, ಲಕ್ಷ್ಮಣ ಫಲ, ಬಾಳೆ ಇದೆಲ್ಲ ಸೇರಿಕೊಂಡು ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ 1 ವರ್ಷಕ್ಕೆ ನಾವು ಈಗ 10 ಲಕ್ಷದ ಮೇಲೆ ನಮಗೆ ಇಲ್ಲಿ ಇನ್ಕಮ್ ಬರ್ತದೆ 1 ಎಕರೆಯಲ್ಲಿ. ಒಂದು ತೆಂಗಿನಕಾಯಿಗೆ ನಿಮಗೆ 30 ರೂಪಾಯಿ ಅಂದರೆ 300 ತೆಂಗಿನಕಾಯಿಗೆ ಎಷ್ಟಾಯಿತು, 9,000 ರೂಪಾಯಿ ಆಯಿತು. 50 ತೆಂಗಿನ ಮರಕ್ಕೆ ನಮಗೆ 4.5 ಲಕ್ಷ ರೂಪಾಯಿ ತೆಂಗಿನಕಾಯಲ್ಲಿ ಬರ್ತದೆ. ಅದೇ ರೀತಿ ನಿಮಗೆ ಹಲಸಿನ ಮರನೂ ಇದೆ, ಮಾವಿನ ಮರ ಇದೆ. ಈಗೆಲ್ಲವನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಮಾಡಿ ಅದನ್ನು ಈಗ ನಾವು ರಾಗಿ ಹುರಿ ಹಿಟ್ಟಿಗೆ ನಮಗೆ ಬೇಕಾಗಿದ್ದು ನಾವು ಕೊಬ್ಬರಿಯನ್ನು ನಾವು ಇಲ್ಲೇ ಬಳಸ್ತೀವಿ. ನಾವು ಅದಕ್ಕೆ ನಾವೇ ಬೆಲೆ ಕಟ್ಕೊಂಡು ನಾವು ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ. ಆವಾಗ ನಿಮಗೆ ಅದು ಹೆಚ್ಚು ಇನ್ಕಮ್ ಬರೋಕ್ಕೆ ಸಾಧ್ಯ.